ಎಸ್ ನಿಮ್ಮ ಹೆಸರು? ಇಬ್ರಾಹಿಂ ಸರ್. ಇಬ್ರಾಹಿಂ ಏನು ಮಾಡ್ಕೊಂಡಿದ್ದೆ? ಇಬ್ರಾಹಿಂ ಡ್ರೈವರ್ ಸರ್. ಡ್ರೈವರು? ಅದಕ್ಕೆ ನೋಡಿ ಡ್ರೈವರ್ ಹೆಲ್ಮೆಟೇ ಇಲ್ಲ. ಎಲ್ಲಿ ಹೆಲ್ಮೆಟ್ ಯಾಕೆ ಹಾಕೊಂಡಿಲ್ಲ? ಡ್ರೈವರೇ ನೋಡಿ ಹೆಲ್ಮೆಟ್ ಹಾಕೊಳ್ತಾರೆ ಹೆಂಗಪ್ಪ? ಹೆಲ್ಮೆಟ್ ಎಲ್ಲಿ? ಹೆಲ್ಮೆಟ್ ಬಿಟ್ಟು ಬಂದಿವ್ರಿ ಸರ್. ಅದೇ ಡ್ರೈವರ್ ಹೆಲ್ಮೆಟ್ ಬಿಟ್ರೆ ಹೆಂಗ್ ಗೊತ್ತಾ? ಸಚಿನ್ ಬ್ಯಾಟ್ ಬಿಟ್ಬಿಟ್ಟು ಬಂದಂಗೆ. ಇಲ್ರಿ ಅದು ಕಾರ್ ಗಾಡಿ ಹೊಡಿಬೇಕಾದ್ರೆ ಹೆಲ್ಮೆಟ್ ಹಾಕೊಳಂಗಿಲ್ರಿ. ಮದುವೆ ಆಗಿದ್ಯಾ? ಹಾಂ ಆಗಿದೆ. ಯಾಕೆ? ಸರಿ ಏನು ಮಾಡ್ಕೊಂಡು? ಏನು ನಿಮ್ಮ ಹೆಸರು? ಮಾಹಿನ್. ಸಾರಿ ಮಾಹಿನ್. ಮಾಹಿನ್ ಏನು ಮಾಡ್ಕೊಂಡಿದ್ರ? ಮಾಹಿನ್ ನೀವು ಮನೆಯಾಗ ಅವ ನಿಮಿಷ ಅವ್ರು ಹೇಳಿ ಸುಮ್ಮನೆ ಹೇಳ್ಕೊಡ್ಬಾರ್ದು. ಮನೇಲಿ ಇರ್ತೀರಾ? ಸರಿ ಮತ್ತೆ ಯಾಕೆ ಹೊರಗಡೆ ಬಂದ್ರಿ ಇವತ್ತು? ಸರಿ ಆಯ್ತು. MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಹಾಂ ರೀ ಸರ್. ಪ್ರಧಾನಮಂತ್ರಿ ಯಾರಬೇಕು? ಏನಾಗ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕೊಂಡ್ರಪ್ಪ. ಪ್ರೈಮ್ ಮಿನಿಸ್ಟರ್ ಯಾರಬೇಕು? ನಮ್ಗೆ ಗೊತ್ತಿಲ್ಲ ಅಲ್ಲ, ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ ಯಾರಬೇಕು? ಯಾರ್ಯಾರು ಅದಾರ ಈಗ? ಅಣ್ಣ ಯಾರು ಸಾಕು ಅಣ್ಣ, ನಿಮ್ಮ ಪಾದ ಜೆರಾಕ್ಸು. BJPಯಿಂದ ಮೋದಿ, ಹಾಂ ರೀ. ಈ ಕಡೆಯಿಂದ ರಾಹುಲ್ ಗಾಂಧಿ, ಆ ಕಡೆಯಿಂದ ಮಮತಾ ಬ್ಯಾನರ್ಜಿ, ಆ ಕಡೆಯಿಂದ ಇವರು ಒಂದು ಸ್ಟಾಲಿನ್ನು, ಅವ್ರ ಆ ಕಡೆಯಿಂದ ನಿತೀಶ್ ಕುಮಾರ್, ಏನೇನೋ ಸುಮಾರು ಜನ ಆಗ್ಬಿಟ್ಟವ್ರೆ. ನಿಮ್ಗೆ ಯಾರ ಬೇಕು? ನಮಗೆ ರೀ ಮೋದಿ ಬೇಡವಾ? ಯಾರೇ ಬಂದ್ರಿ ಸಸ್ತ ಸಾಕು ಮಾಡ್ರಿ ನಮ್ಗೆ ರೀ. ಜಾಸ್ತಿ ಆಗ್ಬಿಟ್ಟಿದೆ ಬಜೆಟ್. ಎಲ್ಲ ಜಾಸ್ತಿ ಆಗ್ಬಿಟ್ಟು ದುಡಿಯೋದು 12,000 ಕಂಡಾಬಿಟ್ಟು ಹಾಕ್ತಾರೆ ರೇಟ್. ಎಲ್ಲ ಬ್ಯಾಳಿ ರೇಟ್ ಅವೆಲ್ಲ ಕಂಡಾಬಿಟ್ಟು ತುಟ್ಟಿ ಹಾಕೊಂತವ್ರಿ. ಜಾಸ್ತಿ ಅದೆಲ್ಲ ಅಮ್ಮಂಗೆ ಯಾಕೆ ಬೈಯೋದು ನೀವು? ನಿಮ್ಮ ಕಡೆ ಮಾತಾಡ್ದಂಗೆಲ್ಲ ನಮ್ಮ ಕಡೆ ಮಾತಾಡಿದ್ರೆ ಹಂಗೆ ಸರ್. ಸರಿ, ಒಂದು ಪ್ರಶ್ನೆ. ಈಗ ನಾನು ನಿಮ್ಮನ್ನೇನು ಕೇಳಲ್ಲ, ನಿಮ್ಮನ್ನು ಕೇಳ್ತೀನಿ. ನೀವು ಆ ಥರನ ಬೈತೀರಾ? ಅವ್ರ ಮಕ್ಕಳು ನೋಡ್ಬಿಟ್ಟು ನೀವು ಹೇಳಿ, ನೀವು ಬೈತೀರಾ ಆ ಥರ ಎಲ್ಲ? ನೋಡಿ, ನೀವು ಯಾಕೆ ಬೈಯೋದು ಆ ಥರ? ನಾವು ಹೊರಗಡೆ ಜಾಸ್ತಿ ಹೋದಾಗ ಗಂಡು ಮಕ್ಳು ಮಾತಾಡೋದು ಅದ ಯೂಸ್ ಸರ್. ಅದು ಬಿಟ್ಟು ಮುಂದಿನ ಮಾತಾ ಬರಂಗಿಲ್ಲ. ಸರಿ, ಪ್ರಧಾನಮಂತ್ರಿ ಯಾರಬೇಕು ಇಬ್ರಾಹಿಮು? ಪ್ರಧಾನಮಂತ್ರಿ ಯಾರಾದ್ರೆ ಏನ್ರಿ ಒಳ್ಳೆ ಕೆಲಸ ಮಾಡಿದ್ರೆ ಸಾಕ್ರಿ. ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಯಾರು ಅವ್ರು ಅಂತ ಕೇಳಿದಾಗಲೇ ಸರಿ. ಕರ್ನಾಟಕದಲ್ಲಿ ಬಾಗಲಕೋಟೆಯಲ್ಲಿ ಯಾರು ಗೆಲ್ಬೇಕು? ಕಾಂಗ್ರೆಸ್ ಸರ್. ಯಾರು ಕಾಂಗ್ರೆಸ್ಸಿಂದ? ಯಾರು ಕ್ಯಾಂಡಿಡೇಟ್ ಹೆಸರು ಹೇಳಿ ನೋಡೋಣ. ನಮಗೆ ಕ್ಯಾಂಡಿಡೇಟ್ಸ್ ಗೊತ್ತಿಲ್ರಿ. ಆದ್ರೆ ರಾಹುಲ್ ಗಾಂಧಿ. ಮಾಹಿನ್ ನೀವು ಹೇಳಿ, ಯಾರು ಗೆಲ್ಬೇಕು ನಿಮ್ಗೆ? ನಿಮ್ಮ ಆಸೆ ಯಾರು? ಕಾಂಗ್ರೆಸ್. ಅವೆಲ್ಲ ಬೇಡ, ಹೆಸರು ಹೇಳ್ಬೇಕು. ಈಗ ಹೆಸರು ಹೇಳಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ನೇಮ್ ಬೋಲ್. ಸಾಲಿಗೆ ಹೋಗಿಲ್ರಿ, ಗೊತ್ತಿಲ್ಲ. ಶಾಲೆಗೆ ಹೋಗಿಲ್ಲ? ಹಾಂ ರೀ. ಒಳ್ಳೆ ಕೆಲಸ. ಯಾಕೆ ಓದಿಲ್ಲ? ಓದ್ಬಾರ್ದ ನೀವು? ನೀವು ಓದಿಸ್ಬೇಕು ತಾನೆ? ನಾವಾಗ ಸಿಕ್ಕಿದ್ದಿಲ್ರಿ. ಸಿಕ್ಕಿರಲ್ಲ. ಆಯ್ತು. ಗದ್ದಿಗೌಡರ್ ಆ್ಯಂಡ್ ಸಂಯುಕ್ತಾ ಪಾಟೀಲ್. ಗದ್ದಿಗೌಡರ್ ಫ್ರಮ್ BJP, ಸಂಯುಕ್ತಾ ಫ್ರಮ್ ಕಾಂಗ್ರೆಸ್. ಯಾರು ಗೆಲ್ಬೇಕು? ಸಂಯುಕ್ತಾ ರೀ. ನಿಮ್ಗೆ ಹೆಸರೇ ಯಾರು ಅಂತಲೇ ಹೆಸರು ಗೊತ್ತಿಲ್ಲ. ಸಂಯುಕ್ತ ರೀ. ಯಾಕೆ? ನೀವು ಕಾಂಗ್ರೆಸ್ ಅಂದ್ರಲ್ರಿ. ಸೊ ಇದು ಇಬ್ರಾಹಿಂ ಹೇಳೋಂಥ ಮಾತು. ಇದು ಅವರ ವೈಫ್ ಹೇಳೋವಂಥದ್ದು. ಒಳ್ಳೇದಾಗಲಿ ಇಬ್ರಾಹಿಂ. ಹೋಗಿ ಬನ್ನಿ ಇನ್ನಷ್ಟು ಕೇಳೋಣ, ಇನ್ನೂ ಜನರ ಒಪಿನಿಯನ್ ಇದೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಪೊಲಿಟಿಕ್ಸ್ ಪ್ರಥಮ್ ದಾವತ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು. क्या तुम्हारे साथ बात करना है? तुम्हारे साथ बात करना है. आपका नाम? बात तो करना है. ಏನು ನಿಮ್ಮ ಹೆಸರು? ರೇಖಾ. ರೇಖಾ. ರೇಖಾ ಏನು ಮಾಡ್ಕೊಂಡಿದ್ದೀರಿ? ರೇಖಾ, ನಾವು ಮನೆ ಕೆಲಸ ಮಾಡ್ಕೊಂಡು. ಏನು ಕೆಲಸ ಮಾಡ್ತೀರಾ? ರೊಟ್ಟಿ ಮಾಡಕ್ ಹೋಗುದ್ರಿ. ಅಲ್ಲೇ ನವನಗರದಲ್ಲಿ ರೊಟ್ಟಿ ಮಾಡ್ಲಿಕ್ಕೆ. ನವನಗರದಲ್ಲಿ ರೊಟ್ಟಿ? ನಂಗೊಂದು 2 ಎತ್ಕೊಂಬರ್ಬಾರ್ದಾ? ನೀವೆಲ್ಲ ನೀವು ನಾ ಈಗ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಇದ್ದಿಲ್ಲ? ನಾಳೆ ಬರ್ಬೇಕಾದ್ರೆ ಎತ್ಕೊಬನ್ನಿ. ಆಯ್ತು. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಆಯ್ತು. ಇಲ್ಲಿ ಯಾರು ಗೆಲ್ಬೇಕು? ಬಾಗಲಕೋಟೆ ಯಾರು ಬಂದ್ರು ಅಷ್ಟೇನೆ. ಇಲ್ಲಿ ಯಾರು ಗೆಲ್ಬೇಕು? ನಾವು ದುಡಿದು ತಿನ್ನೋದು ತಪ್ಪೋದಿಲ್ಲಲ್ಲ. ಹೌದು. ನಾವು ದುಡಿದು ತಿನ್ನೋದೇ. ಯಾರು ಹೇಳವ್ರ ನೀ ದುಡಿಬೇಡ ನಾನು ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳವ್ರ? ಯಾರು ಹೇಳೋದಿಲ್ಲ. ಇಲ್ಲಿ BJP ಗೆಲ್ಬೇಕು. BJP ಅವರು ಹೇಳೋದಿಲ್ಲ, ಇವರು ಹೇಳೋದಿಲ್ಲ, ಕಾಂಗ್ರೆಸ್ ಅವರು ಹೇಳೋದಿಲ್ಲ. ಪ್ರಧಾನಮಂತ್ರಿ ಯಾರಬೇಕು? ಯಾರಾದ್ರೂ ಸರಿ. ನೀನೇ ಆಗ್ಬಿಡಮ್ಮ. ಹೇಳ್ತಾನೆ ಇಲ್ಲ. ಬೇಡ ರೀ, ನಾವು ದುಡ್ಡು ತಿನ್ನೋದೇ ಸಾಕು. ಹೇಳ್ಬೇಕು. ನಾವ್ ಹೀಗೆ ಇರ್ಬೇಕು. ಹೀಗೆ ಇರ್ಬೇಕಾ? ಹೌದು ರೀ. ಫ್ರೀ ಬಸ್ ಬಿಟ್ಟವ್ರ? ಬಿಟ್ಟಾರಲ್ರಿ. ಎಲ್ಲರೂ ಎಲ್ಲರೂ ಹೋಗ್ತಾರಲ್ರಿ. ಎಲ್ಲರೂ ಕಾಂಗ್ರೆಸ್ ಹಾಕಿದವರು ಅದರಲ್ಲೇ ಹೋಗ್ತಾರೆ, BJP ಹಾಕ್ದವ್ರು ಅದರಲ್ಲೇ ಅಡ್ಡಾಡ್ತಾರೆ. ಯಾರು ರೊಕ್ಕ ಕೊಟ್ಟು ಅಡ್ಡಾಡೋದಿಲ್ಲ. ಗಂಡ್ಮಕ್ಳಿಗೆ ಫ್ರೀ ಮಾಡ್ಬೇಕಾಗಿತ್ತು. ಹೆಣ್ಮಕ್ಳಿಗೆ ಬಿಟ್ಟು ಗಂಡ್ಮಕ್ಳಿಗೆ ಮಾಡ್ಬೇಕಾಗಿತ್ತು. ಯಾಕೆ ಮಾಡ್ಬೇಕಾಗಿತ್ರಿ? ಅವರು ಬಾಳ ಇದು ಮಾಡ್ಕೋತಾರೆ ಈಗ. ಬಾಳ ಅವರು ಪೇಚಾಡ್ತಾ ಇದ್ದಾರೆ. ಹೆಚ್ಚಾಡ್ತಾ ಇದಾರೆ? ಹಾನ್ರಿ. ಮತ್ತೆ ಹೆಂಡ್ರು. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗ್ 3 ಜನ ಇದ್ದಾರೆ. ಏನ್ ಮಾಡ್ಕೊಂಡವ್ರೆ? ಅವರು VRL ಬಸ್ ಹೊಡಿತಾರೆ. ಒಬ್ರು ಮನೆ ಬಸ್ ಹೊಡಿತಾರೆ. ಓ ಗ್ರೇಟ್. ಇಲ್ಲಿ ಬಾರಣ. ಅವ್ರು ಬೇಡ, ಇವರು. ಏನ್ ಮಾತಾಡೋದು ಸರ್? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಹಸನ್ ಸಾಬ್. हसन साहब. हाँ बोलो. बोलना, क्या बोलना तुम्हें? क्या बोलना बोलो. MP इलेक्शन आ रहा है, वोट डालते क्या? वोट डालते ना. वोट का डेट कब? 7 तारीख. ನಿಮ್ಮ ಮದುವೆ ಆಗೈತಾ? ಆಗಿತ್ತು. ಎಷ್ಟು? ಒಂದು ಗಂಡು 2 ಹೆಣ್ಣು. ಒಂದು ಗಂಡು 2 ಹೆಣ್ಣು. ನನ್ನ ಮದುವೆ ಒಂದೇನಾ?
ಮದುವೆ ಎರಡೆರಡು ಅಲ್ಲ ಗೊತ್ತಿಲ್ಲ ನಾವು ಒಬ್ಬರು 2 3 ಆಯ್ತಾರೆ. ನೀ ಎಷ್ಟಾದೆ ಅಂತ ಕೇಳ್ದೆ ಕಣಣ್ಣ. ತಪ್ಪಣ್ಣ. ಒಂದೇ ಓ ಈಗ ಕನ್ನಡ ಸಿನಿಮಾಗಳೆಲ್ಲ ನೋಡ್ತೀರಾ? ನಾಯಿ ನೋಡಲ್ಲ. ಇನ್ನೇನಕ್ಕೆ ಕರ್ನಾಟಕದಲ್ಲಿ ಹಾಕಿದ್ರಿ ಮತ್ತೆ ಕನ್ನಡ ಸಿನಿಮಾ ನೋಡಲ್ಲ? ಕನ್ನಡ ಸಿನಿಮಾ ಮತ್ತೇನು ಸರ್? ಸರಿ ಆಯ್ತು. ಈಗ ಬಾಗಲಕೋಟೆಯಲ್ಲಿ ಯಾರು ಗೆಲ್ಬೇಕು? ಬಾಗಲಕೋಟೆಯಲ್ಲಿ ಗದ್ದಿಗೌಡರು ಗೆಲ್ತಾರ. ಅದು ಗೆಲ್ತಾರೆ ಗೊತ್ತಾಯ್ತು. ನಿಮ್ಗೆ ಯಾರು ಗೆಲ್ಬೇಕು? ಏನ್ ಮಾಡೋದು, ಅವರೇ ಗೆಲ್ತಾರ. ಅವ್ರು ಏನ್ ಮಾಡೋದು ಅಂದ್ರೆ ಏನ್ ಮಾಡೋರು ಅವ್ರು? ನಿಮ್ಗೆ ತೊಂದ್ರೆ. ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಮೋದಿ ಅವರೇ ಹಾಕ್ತಾರ. ಆಗ್ತಾರೆ ಗೊತ್ತು. ನಿಮ್ಗೆ ಯಾರಾಗಬೇಕು? ನಮ್ಗೆ ಯಾರು ಆಗ್ಬೇಕು? ನಿಮ್ಗೆ ಯಾರಾಗಬೇಕು? ನಮ್ಗೆ ಯಾರು ಹೋಗ್ಬೇಕಾಗಿಲ್ರಿ. ನಿಮ್ಗೆ ಯಾರಾಗೋದು ಬೇಕಲ್ಲ? ನೀನೇ ಆಗ್ಬಿಡು. ಯಾಕೆ ನಾವ್ ಯಾಕೆ ಆಗೋಣ ಸರ್? ನಾವ್ ಅಂತ ಗೊತ್ತಿಲ್ಲ. ಯಾರಾಗೋದು ಬೇಕಾಗಿಲ್ಲ ಅಂತ ಬರ್ತೀವಿ ರೀ. ಅವನು ಏಕಲವ್ಯ ದ್ರೋಣಾಚಾರ್ಯಗೋಸ್ಕರ ಬೆರಳು ಕೊಟ್ಟ. ನೀವು ಒಂದು ಉಂಗುರ ಕೊಡಕ್ಕಾಗಲ್ವಾ? ಇಲ್ಲ, ಅವರೇ ನಮ್ಗೆ ಕೊಡಕತ್ತಾರೆ ಸಾಕಷ್ಟು. ಏನ್ ನಿಮ್ಮ ಹೆಸರು? ವೆಂಕಟೇಶ್. ತಿರುಪತಿಲಿ ಇರ್ಬೇಕು. ಇಲ್ಲಿದ್ದೀರಾ? ನಾವು ಇಲ್ಲಿ ಎಲ್ಲ ಇಲ್ಲಿ ನಮ್ದು ಊರಿದೆ. ನಿಮ್ದೂರ? ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಮಾಡ್ಕೊಂಡು. ಏನ್ ಬಿಸ್ನೆಸ್ ಮಾಡ್ತೀರಾ? ನಮ್ದು ಕಿರಾಣಿ ಅಂಗಡಿ. MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಮಾಡ್ತೀವಿ. ಮಾಡದೇ ಇರೋರ್ಗೆ ಏನ್ ಹೇಳ್ತೀರಾ? ಮಾಡ್ರಿ ಅಂತ ಹೇಳ್ತೀವಿ. ಒಂದು ಅವಾಜ್ ಹಾಕಿ, ಎಲ್ರು ವೋಟ್ ಮಾಡ್ರಿ. ಕೈ ಇಳಿಸೋಣ. ಆಯ್ತು. ಒಳ್ಳೆ ಕ್ಯಾನ್ವಾಸ್ ಹೋಗ್ದಾಗ ಅಣ್ಣಂಗೆ 500 ರೂಪಾಯಿ ಕೊಡಲ್ಲ, ಯಾರು ಬಿರಿಯಾನಿ ಕೊಡಲ್ಲ ಹಂಗ್ ಕೂಗಿದ್ರೆ ಅಭಿಮಾನದಿಂದ ಆಗ್ತೀವಿ. ಆಯ್ತು ಬಿಡೋಣ. ಆಯ್ತು ಸರಿ. ಬಾಗಲಕೋಟೆಯಲ್ಲಿ ಯಾರು ಗೆಲ್ಬೇಕು? ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಇವರು ಗದ್ದಿಗೌಡರು ಗೆಲ್ಬೇಕು. ಯಾಕೆ? ಅವರು ಅಗ್ದಿ ಒಳ್ಳೆಯವರು ಇದ್ದಾರೆ. ನಾನ್ ಕೆಟ್ಟವನ ಹಂಗಾರೆ? ಕಾಂಗ್ರೆಸ್ ಅವ್ರು ಕೆಟ್ಟವ್ರು ಅಂತಲ್ಲ, ಅವ್ರು ನಮ್ಗೆ ಒಳ್ಳೆಯವ್ರು ಅನ್ಸಿದ್ರು. ಅವ್ರು ಆಯ್ತು ಬಿಡ. ಕಾಂಗ್ರೆಸ್ ಅವರು ಕೆಟ್ಟವ್ರ ಹಂಗಾರೆ? ಒಳ್ಳೆಯವರು, ಆದ್ರೆ ಅವ್ರಕ್ಕಿಂತ ಇವ್ರು ಒಳ್ಳೆಯವರು. ಹಂಗಾರೆ ಜಾಸ್ತಿ ಒಳ್ಳೆಯವರು ಅಂತ. ಪ್ರಧಾನಮಂತ್ರಿ ಯಾರಬೇಕು? ಮೋದಿ ಅವರು. ಯಾಕೆ? ಮೋದಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. A to Z ಕೆಲಸ ಮಾಡಿದ್ದಾರೆ. A to Z ಕೆಲಸ ಮಾಡೋರ? ಓಕೆ. ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಮೋಸ್ಟ್ಲಿ 25ರಿಂದ 28 ಬರ್ಬೋದು. ಅಣ್ಣ ಹಂಗಾರೆ ಕಾಂಗ್ರೆಸ್ ಒಂದು ಗೆಲ್ಲಲ್ವ ಅಣ್ಣ? ಯಾಕಣ್ಣ ಹಿಂಗ್ ಮಾಡ್ಬಿಟ್ರೆ? ಆಸೆ ಇದೆ ಅವ್ರು ಬರ್ಬೇಕಂತ. ಅಣ್ಣಂಗೊಂದು ಜ್ಯೂಸ್ ಕೊಟ್ರೆ ದುಡ್ಡು ಇಸ್ಕೊಂಡು. ಸರ್ 100% ಬಿಜೆಪಿ ಅಣ್ಣ ಕರ್ನಾಟಕ. ಫಸ್ಟ್ ನಿಮ್ಮ ಹೆಸರು ಹೇಳ್ಬೇಕು. ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ. ದೇವರಾಜ್, ಡೈನಾಮಿಕ್ ಸ್ಟಾರ್. ಹೌದು ಏನ್ ಮಾಡ್ಕೊಂಡಿದ್ದೀರಾ ಸರ್? ಕನ್ನಡ ಸಿನಿಮಾಗಳೆಲ್ಲ ನೋಡ್ತೀರಾ? ಸರ್ ಕನ್ನಡ ಸಿನಿಮಾ ನೋಡ್ತೀವಿ, ಆದ್ರೂ ಕೂಡ ವೋಟಿಂಗ್ ಡೇಟ್ ಯಾವತ್ತು? ಸರ್ ದೇಶದ ವೋಟಿಂಗ್ ಡೇಟ್ ಯಾವತ್ತು? ಏನ್ರಿ ವೋಟಿಂಗ್ ಡೇಟ್? ಡೇಟ್ ನನಗೆ ಕನ್ಫರ್ಮ್ ಇಲ್ಲ. ಡೇಟೇ ಕನ್ಫರ್ಮ್ ಇಲ್ಲ ಅಂದ್ರೆ ಇಲ್ಲ ಹಿಂಗೆ? ಸರ್, ನಮಗೆ ಮಾತ್ರ ಬಿಜೆಪಿ 100%. ಆಯ್ತು. ವೋಟಿಂಗ್ ಡೇಟ್ ಯಾವಾಗ? ಮೇ 7. ಗುಡ್. ಕನ್ಫರ್ಮ್ ಇಲ್ಲ ಅಂದ್ರಲ್ಲ, ವೋಟ್ ಹಾಕ್ತೀರಾ ಹಾಕಲ್ವಾ ನೀವು? ಹಾಕ್ತಿವಿ ಸರ್. ಹಾಕ್ತಿರೋರ್ಗೆ ಏನ್ ಹೇಳ್ತೀರಾ? ಏನ್ರಿ ಹಾಕ್ತಾ ಇರೋರ್ಗೆ? ಹಾಕೋರಿಗೆ ಹೇಳ್ತೀವ್ರಿ, ಒಳ್ಳೆ ಒಂದು ಭವಿಷ್ಯಕ್ಕೆ. ಅದಲ್ಲ ಅಣ್ಣ, ವೋಟ್ ಹಾಕ್ತಿರೋರು ಫಸ್ಟ್ ಏನ್ ಹೇಳ್ತೀರಾ? ಏನ್ರಿ ವೋಟ್ ಹಾಕ್ತಾ ಇರೋರ್ಗೆ ವೋಟ್ ಹಾಕಿ ಅಂತ ಹೇಳಿ ಹಾಕ್ತಿವಿ. ಅದು ಹೇಳಿ. ಹೇಳ್ತೀವಿ, ಹೇಳಿ. ಬಂದು ಮತದಾನ ಮಾಡ್ರಿ ಅಂತ ಹೇಳ್ತೀವಿ. ಅಲ್ಲಿ ಹೇಳಿ. ಮತದಾನ ಮಾಡ್ಲಿಕ್ಕೆ ನಾವು ಎಲ್ಲರಿಗೂ ಸಹಕಾರ ಕೊಡ್ತೀವಿ, ಮಾಡ್ರಿ ಅಂತ ಹೇಳ್ತೀವಿ. ನಮ್ಮ ಸಿನಿಮಾ ರಿಲೀಸ್ಗೂ ಮುಂಚೆ ಜನಗಳು ನೋಡೋಣ, ಬಾಗಲಕೋಟೆಗೆ ಬಂದು ಮಾತಾಡ್ಸೋಣ ಅಂತ ಬಂದ್ರೆ ಕನ್ನಡಕ ಮುಖ್ಯ, ನಾನ್ ಮುಖ್ಯನಾ ನಿಮ್ಗೆ? ಸರ್ ನಮಗ ಮೋದಿ ಮುಖ್ಯ. ಆಯ್ತು ಕನ್ನಡ ಅಣ್ಣಂಗೆ ಮೋದಿನೇ ಮುಖ್ಯ ಅಂತ. ಸರಿ, ಈ ದೇಶಕ್ಕೆ ಮೋದಿ ಮುಖ್ಯ. ಬಾಗಲಕೋಟೆಯಲ್ಲಿ ಯಾರು ಗೆಲ್ಬೇಕು? ಸರ್ ಗದ್ದೆಗೌಡರು ಗೆಲ್ಬೇಕು. ಕಾಂಗ್ರೆಸ್ ಆಗ್ಬೇಡ? ಬೇಡ ಸರ್. ಯಾಕೆ? ಬಿಟ್ಟಿ ಭಾಗ್ಯ ಬೇಡ. ಅಣ್ಣ ಬಿಟ್ಟಿ ಕೊಡ್ತಾರೆ ಹೆಂಗಸರಿಗೆ, ಗಂಡಸರಿಗೆ ಇಲ್ಲಮ್ಮ. ಸರ್ ಅದನ್ನೇ ಅಣ್ಣಂಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಹೆಂಗಸರು ಕೊಟ್ಬಿಟ್ಟವ್ರೆ, ನಂಗೆ ಏನೂ ಕೊಟ್ಟಿಲ್ಲ ಅಂತ ಅಣ್ಣಂಗೆ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ. ಮತ್ತೆ ಇನ್ನೆಂಗೆ ನಮ್ ಕಿಸ್ದನ್ ತಗೊಂಡು ಅವ್ರಿಗೆ ಕೊಡೋದು. ನಿಮ್ಮ ಹತ್ರ ಏನ್ ಕಿತ್ತ ತಗೊಂಡವ್ರಿಗೆ ಹೇಳೋಣ. ಸರ್ ಒಂದ್ ಕ್ವಾರ್ಟರ್ ಬೆಲೆ ಎಷ್ಟದ? ಅಣ್ಣ ಕ್ವಾರ್ಟರ್ ಇಸ್ಕೊಂಡ್ರೆ ಅದು ಕುಡಿಯೋದು ಬಿಡ್ಲಿ. ಡೈಲಿ ಕುಡಿತೀವಿ ನಾವು. ಡೈಲಿ ಕುಡಿತೀರಿ? ಎಷ್ಟು ತಗೋತೀರಣ್ಣ? ಸರ್ 2 ಕ್ವಾರ್ಟರ್ ಕುಡಿ. ಅಣ್ಣ 2 ಕ್ವಾರ್ಟರ್ ಇವ್ರ ಹತ್ರ ಕಿತ್ಕೊಂಡು ಅವ್ರ ಹೆಂಡತಿ ಕೊಡ್ತವ್ರೆ. ತಪ್ಪು ತಪ್ಪು ಕಂಡ್ರು, ತಪ್ಪು. ದಿಸ್ ಇಸ್ ರಾಂಗ್. ಸುಮ್ಮನೆ ಒಂದ್ ನಿಮಿಷ. ದಿಸ್ ಇಸ್ ರಾಂಗ್. ಕರೆಂಟಿನ ಬಿಲ್ ಎಷ್ಟಿತ್ತು? ಫ್ರೀ 200 ಯೂನಿಟ್ ಕೊಡ್ತಾವ್ರಲ್ಲ. ಸರ್ 200 ಯೂನಿಟ್ ಯಾರ ಹತ್ರ 200 ಯೂನಿಟ್ ತಗೋತಾರೆ? ಏನ್ ಹೊಡಿತೀರಿ ನನಗೆ? ಇಲ್ಲ ಹೊಡಿಯಂಗಿಲ್ಲ ಸರ್, ನಾವು ಹೇಳ್ತಾ ಇರೋದು. ನಾಳೆ ಪ್ರೋಮೋ ನೋಡಿ, ಎಪಿಸೋಡ್ ನೋಡ್ಬೇಕು ನೀವೆಲ್ಲ. 7 ರೂಪಾಯಿ 16 ಪೈಸೆ ಯೂನಿಟ್ ಆಗ್ಯದ. ಮೊದ್ಲು ಎಷ್ಟಿತ್ತಣ್ಣ? ಸರ್ 4 ರೂಪಾಯಿ ಚಿಲ್ಲರೆ ಆಯ್ತು. ಈಗ ಯೂನಿಟ್ ಜಾಸ್ತಿ ಮಾಡಿದೀರಾ, ಕ್ವಾರ್ಟರ್ ಜಾಸ್ತಿ. ನಿಮ್ಗೆ ಕ್ವಾರ್ಟರ್ ಜಾಸ್ತಿ ಹೇಳಿ ಪ್ರಾಬ್ಲಮ್ ಆಗೈತೆ. ಸರ್ ಕ್ವಾರ್ಟರ್ ಅಲ್ಲ, ನಮ್ದು ಕಿತ್ಕೊಂಡು ಇನ್ನೊಬ್ರು ಕೊಡೋದು, ಅದು ತೊಂದ್ರೆ. ಇದು ಪ್ರಾಬ್ಲಮ್. ಹೌದಾ? ಇವತ್ತು ನೀವು ಇದ್ರದ್ದು ಕಂದಾಯ ಇದ್ದಾಗ ನೀವು ವಿಚಾರ ಮಾಡ್ರಿ. ಈಗ ಒಂದು ಪಾಣಿ ತಗೋಬೇಕಾದ್ರೆ 15 ರೂಪಾಯಿ ಇತ್ತು ರೀ, 25 ರೂಪಾಯಿ ಮಾಡಿದ್ದಾರೆ. ನೀವೇನು ವರ್ಕ್ ಮಾಡ್ತಾ ಇರೋದು? ಸರ್ ನಾನು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್. ಗುಡ್, ಒಳ್ಳೇದು. ನಿಮ್ಮ ಒಪಿನಿಯನ್ ಹೇಳ್ತಾ ಇದ್ರೆ 15 ರೂಪಾಯಿ ಪಾಣಿ ಸಿಗೋದು ರೀ, 25 ರೂಪಾಯಿ ಮಾಡ್ಯಾರ. ಅಂದ್ರೆ ಇದು ರಿಜಿಸ್ಟ್ರೇಷನ್ ಪೇಪರ್ ತಾನೆ? ಅಲ್ಲ ಸರ್, ರಿಜಿಸ್ಟ್ರೇಷನ್ ಹೇಳ್ತೀನಿ. ಅಣ್ಣ ಇದು ಪಾಣಿ ಅಂದ್ರೆ ಏನ್ ಹೇಳಿ? ಖಾತಾ ಉತ್ತಾರ. ಖಾತೆ, ಅದು ಕನ್ನಡ ಗೊತ್ತಾಗ್ಲಿ ಅನ್ನೋ ಕಾರಣ ಉತ್ತಾರ್ರಿ. ಅದು ಉತ್ತಾರ ನನಗೆ ಗೊತ್ತಾಯ್ತಾ ಇಲ್ಲ ಅಣ್ಣ. ಈಗ ಸರ್ ಜಮೀನು ಕಂದಾಯ ಪತ್ರ ಹಂಗೇಳಿ.
ಅಣ್ಣ ನಮ್ದು ಬೆಂಗಳೂರು ಮೈಸೂರು ಕನ್ನಡ ಅಣ್ಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.